ಅಧ್ಯಕ್ಷರೇ, ತಾವು ಯಾರ್ಯಾರು ಸಚಿವರು ಸರಿಯಾಗಿ ಬರ್ತಾ ಇಲ್ಲ ಅಂತ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀರಾ. ಒಳ್ಳೇದು, ತಾವು ಓದಿ ಒಳ್ಳೆ ಕೆಲಸ ಮಾಡಿದ್ದೀರಾ. ಧನ್ಯವಾದ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗಾಗಲೇ ಹೇಳಿದೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಪ್ರಕಾರನೂ ಕೂಡ ಈ SC/ST ಜನಾಂಗದ ಏನಿದೆ ಅವರ ಅಭಿವೃದ್ಧಿಗೆ ನಾವು ದೀರ್ಘಕಾಲದ ಅವರ ಆರೋಗ್ಯದ್ದು, ಶಾಲಾ ಶಿಕ್ಷಣದ್ದು, ಅವರ ಯೋಗ್ಯ ಜೀವನದ ಮಟ್ಟ ಇವೆಲ್ಲನೂ ಕೂಡ ಆ ಜನಾಂಗದಲ್ಲಿ ನಮಗೆ ಮಾನದಂಡ ಆಗುತ್ತೆ. ನಮ್ಮ ಪ್ರಕಾರ, ನಮ್ಮೆಲ್ಲರ ಪ್ರಕಾರ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಏನು ಮಾಡಿದೆ ಅದಕ್ಕೆ ಜನರಲ್ ಫಂಡನ್ನು ಉಪಯೋಗ ಮಾಡಬೇಕಾಯಿತು. ಜನರಲ್ ಫಂಡನ್ನು ಉಪಯೋಗ ಮಾಡಿ ಅವ್ರು ಕೊಟ್ಟಿದ್ರೆ ನಾವು ಆ ಸಮುದಾಯವನ್ನು ಮೇಲ್ವರ್ಗದವ್ರು ಯಾರಿದ್ದಾರೆ ಎಲ್ಲ ಒಟ್ಟಿಗೆ ಮಾಡುವಂಥದ್ದಕ್ಕೆ ಒಂದು ಅವಕಾಶ ಆಯಿತು. ಈಗ ಈ SCP TSP ಅನುದಾನ ಬಳಕೆ ಮಾಡಿರೋದ್ರಿಂದ ಏನು ಈ ಮೂಲ ಉದ್ದೇಶ ಇತ್ತು, ಆ ಮೂಲ ಉದ್ದೇಶಕ್ಕೆ ಒಂದು ರೀತಿ ಕೊಡ್ಲಿ ಪೆಟ್ಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಕೊಡ್ಲಿ ಪೆಟ್ಟದು. ಆಮೇಲೆ ಕೆಲವು ಮಂತ್ರಿಗಳು ಹೇಳಿದ್ದಾರೆ, ಏನಂತ ಹೇಳಿದ್ರೆ, ಗ್ಯಾರಂಟಿ ಮೂಲಕ SC/ST ಜನಾಂಗದಕ್ಕೆ ನಾವು ಹಣ ಏನು ಬಳಕೆ ಮಾಡುತ್ತಿದ್ದೇವೆ ಅದು ತಪ್ಪು ಇದು ಕಲ್ಪನೆ, ನಾವು ಆ ಜನಾಂಗಕ್ಕೆ ಕೊಡ್ತಾ ಇದ್ದೀರಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ತಪ್ಪಲ್ಲ, ಕರೆಕ್ಟು. ಅದೇನೋ ಹೇಳ್ತಾರಲ್ಲ, ತಮ್ಮಗೂ ಅದೇನೋ ಯಜ್ಞ ಅಂತ ಹಂಗೆ ಎತ್ತವ್ರಿಗೆ ಹಂಗೆ ಉದ್ದು ಅಂದಂಗೆ. ಇಲ್ಲಿ ಅಧ್ಯಕ್ಷರೇ, ಇವರು ಬೇರೆ ಬೇರೆ ಯೋಜನೆಗಳು ಮಾಡಿದ್ದಾರೆ. ನೀವು ಇದೇ ತರ ಮಾಡಿದ್ರೆ ಆ ಮೂಲ ಉದ್ದೇಶ ಏನಿತ್ತು, ಆ ಮೂಲ ಉದ್ದೇಶ ಏನಿದೆ, ಈ ಸಮಿತಿ ಕೊಟ್ಟಿರುವಂತ ಶೆಡ್ಯೂಲ್ಡ್ ಕ್ಯಾಸ್ಟ್ ಸಬ್ ಪ್ಲಾನ್ ಏನು ಕೊಟ್ಟಿದ್ದಾರೆ, ಈ ಪ್ಲಾನಿಂಗ್ ಕಮಿಷನ್ ನ್ಯೂ ಡೆಲ್ಲಿ 2600 ಏನು ಕೊಟ್ಟಿದ್ದಾರೆ, ಅದರ ವೈಲೇಷನ್ ಇದು. ಅದರ ವೈಲೇಷನ್ ಒಂದು ಲೈನನ್ನು ಸುಮ್ಮನೆ ಓದ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಕ್ಕೆ. ಒಂದೇ ಲೈನು ಆ ಪುಸ್ತಕ, ಅವರ ಆದೇಶ ಅವ್ರು ಮಾಡಿರೋವಂಥದ್ದು. ಯಾವುದಕ್ಕೆ ಉಪಯೋಗ ಮಾಡಬೇಕು, ಈ ಹಣವನ್ನು ಯಾವುದಕ್ಕೆ ಉಪಯೋಗ ಮಾಡಬೇಕು ಅನ್ನೋದು ಡೈರೆಕ್ಷನ್ ಅವ್ರು ಕೊಟ್ಟಿದ್ದಾರೆ. ಡೈರೆಕ್ಷನ್ನೇ ಕೊಟ್ಟಿದ್ದಾರೆ. ಸಬ್ ಪ್ಲಾನ್ ಸಬ್ ಪ್ಲಾನ್ ಅದನ್ನೇ ಸಬ್ ಪ್ಲಾನ್ ಹೇಳ್ತಾರೆ. ಇದು ಸಬ್ ಪ್ಲಾನ್ ಅಲ್ಲ, ಇದು ವಿಶೇಷ ಕಾನೂನು ಮಾಡಿರೋದು. ಸರಿ, ನಿಮ್ಗೆ ಬೇಕಾಗಿ ಕಾನೂನು ಮಾಡ್ಕೊಂಡಿದ್ದೀರಾ? ನೀವು ಮಾಡಿಲ್ಲ. ಅದಕ್ಕೆ SC/ST ಗೆ ನೀವು ಮಾಡಿಲ್ಲ. ಅದೇ ನೀವು ಮಾಡಿಬಿಟ್ಟು ಒಂದ್ ಕೈಯಲ್ಲಿ ಕೊಟ್ಟು ಒಂದ್ ಕೈ ಕಿತ್ಕೊಂಡಿದ್ದೀರಾ ಅಷ್ಟೇ. ನನಗೆ ಆಶ್ಚರ್ಯ ಆಗ್ತಾ ಇರೋದು, ಮುಖ್ಯಮಂತ್ರಿಗಳು ಯಾಕೆ ಪದೇ ಪದೇ ಕೋಪ ಮಾಡ್ಕಂತಾರೆ ಅಂತ. ಕೋಪ ಮಾಡಿ ಎಲ್ಲೋ ತಪ್ಪಿರ್ಬೇಕು. ಈ ಬಡ್ಜೆಟ್ ಮಾಡಿರೋದ್ರಲ್ಲಿ ಎಲ್ಲೋ ಅವ್ರ ಮನಸ್ಸಿಗೆ ಸಮಾಧಾನ ತಂದಿಲ್ಲ. ನಾನೇನೋ ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಒಳಗಡೆ ಕೊರಗನ್ನ ಆಚೆ ಆಗ್ತಾ ಇದಾರೆ ಅವರು. ಆ ಕೊರಗು ಅವ್ರಿಗೆ ಅದನ್ನ ಆಚೆ ಆಗ್ತಾ ಇದ್ದಾರೆ ಅನ್ಸುತ್ತೆ. ನಾನು ಸಬ್ ಪ್ಲಾನ್ ಹೇಳ್ತಾ ಇರೋದು. ನಾನು ಓದ್ನಲ್ಲ, ಸಬ್ ಪ್ಲಾನ್ ಅಂತಾನೆ ಓದಿದ್ದು. ನಾನು ಬೇರೆ ಏನು ಹೇಳಿದೆ, ಸಬ್ ಪ್ಲಾನ್ ಅಲ್ಲೇ ಹೇಳಿದ್ದಾರೆ ಅವರು. ಅದರಲ್ಲಿ ಬೇಸಿಕ್ ಸ್ಕೀಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಥ್ರೂ ದ ಪ್ರಾವಿಷನ್ ಆಫ್ ದ ಡ್ರಿಂಕಿಂಗ್ ವಾಟರ್ ಸಪ್ಲೈ, ಲಿಂಕ್ ರೋಡ್, ಹೌಸಿಂಗ್ ಸೈಟ್ಸ್ ಎಕ್ಸೆಟ್ರಾ ಅಂತ ಹೇಳಿದ್ದಾರೆ. ನೀವು ಈಗ ಯೋಜನೆಗಳಿಗೆ ಕೊಟ್ಟಿದ್ದೀರಾ. ಕೇಳಿದ್ರೆ ನಾವು 2000 ಕೊಟ್ಟಿದ್ದೀರಿ, ಅದರ ದಲಿತರಿಗೆ ಈ ದುಡ್ಡನ್ನ ನಾವು ಹುಡುಕಿ ದಲಿತರಿಗೆ ಕೊಟ್ಟಿದ್ದೀರಿ ಅಂತ ಹೇಳಿದ್ದಾರೆ. ಕರೆಂಟು ಆ ಹುಡುಕಿ ದಲಿತರನ್ನೇ ಕೊಟ್ಟಿದ್ದೀರಿ, ಅವ್ರಿಗೆ ಈ ದುಡ್ಡನ್ನ ಕರೆಕ್ಟಾಗಿ ಅವ್ರಿಗೆ ತಗೊಂಡೋಗಿ ಅವ್ರಿಗೆ ರೀಚ್ ಆಗಿದೆ ಅಂತಾರೆ. ಈ ಬಸ್ಸಾಗ ಹೋಗೋರು ಕೊಟ್ಟಿದ್ದಾರಲ್ಲ, ಕಂಡಕ್ಟರ್ ದಿನ ಏನಾನ ಹಿಡಿದು ಹೇಳ್ತಾನಪ್ಪ, ನೀನು ಯಾರು ದಲಿತ, ಹತ್ತವಗೆ ದಲಿತ, ನೀನು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಏನು ಇಲ್ಲಲ್ಲ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾರೆ. ನೀವೇನು ಕೊಟ್ರಿ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಇಷ್ಟೊಂದು ದುಡ್ಡನ್ನ? ಅಂಕಿಅಂಶ ಇಲ್ಲಿ ಕ್ಲಿಯರ್ ಆಗಿದೆ ನಿಮಗೆ. ಆ ಜನಾಂಗಕ್ಕೆ ನೀವು ಕೊಡ್ಬೇಕಾದ್ರೆ ಆ ಅಂಕಿಅಂಶಗಳನ್ನ ತೆಗೆದುಕೊಂಡು ಕೊಡಬೇಕು. ಈ ಬಸ್ಸಲ್ಲಿ ಹೋಗೋರಿಗೆಲ್ಲ ಹೆಂಗ್ ಕೊಡ್ತೀರಾ ನೀವು? ಅಂದ್ರೆ ಈ ಸರ್ಕಾರ ಏನಂತ ಅರ್ಥ ನಾವು ಮಾಡ್ಕೊಬೇಕು. ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ ಅಂದ್ರೆ, ಇವ್ರಿಗೆ ಪ್ಲಾನ್ ಅಲ್ಲಿ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಇದರಲ್ಲಿ ಮ್ಯಾನಿಫೆಸ್ಟೋದಲ್ಲಿ. ಅದನ್ನ ಫುಲ್ಫಿಲ್ ಮಾಡಕ್ಕೋಸ್ಕರ ದಲಿತರ ಅಮೌಂಟ್ ಅನ್ನ ತೆಗೆದಿದ್ದಾರೆ. ಇದು ನಮ್ಮ ನೇರ ಆಪಾದನೆ, ಇದರಲ್ಲಿ ಏನು ಪ್ರಶ್ನೆನೇ ಇಲ್ಲ.